ನಮಸ್ಕಾರ, ಮನೀಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವಿಶೇಷ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಸಂಚಿಕೆಗಳಲ್ಲಿ ಪ್ರತಿಯೊಂದರಲ್ಲೂ ಏನೋ ಒಂದು ಹೊಸ ವಿಚಾರ ತಿಳಿಸ್ಕೊಡುವಂತಹ ಪ್ರಯತ್ನ. ಆದ್ರೆ ಇವತ್ತಿನ ಸಂಚಿಕೆ ತುಂಬಾನೇ ಸ್ಪೆಷಲ್ ಆಗಿ ಇರುತ್ತೆ. ನಿಮ್ಮ ಕಮೆಂಟ್ಸ್ ನೆಲ್ಲ ನಾವು ಓದ್ತಾ ಇರ್ತೀವಿ. ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನ ಆನ್ಸರ್ ಮಾಡುವಂತಹ ಪ್ರಯತ್ನ ಪ್ರಶ್ನೆಗಳ ಮೂಲಕ ಅಥವಾ ಒಂದು ಡೌಟ್ಸ್ ಗಳ ಮೂಲಕ ನಮ್ಮ ಗುರುಜಿ ಹತ್ರ ನಾನು ಕೇಳ್ತೀನಿ. ಅದಕ್ಕೆ ಸಾಕಷ್ಟು ವೇದ ಪುರಾಣಗಳ ಪುರಾವೆಗಳ ಜೊತೆಗೆ ಸಾಕಷ್ಟು ನಿದರ್ಶನಗಳ ಜೊತೆಗೆ ಕಥೆಗಳ ಜೊತೆಗೆ ಹೇಳೋ ಪ್ರಯತ್ನವನ್ನ ಗುರುಜಿ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಒಬ್ರು ವಿಶೇಷವಾದ ಅತಿಥಿ ನಮ್ ಜೊತೆ ಇದ್ದಾರೆ. ಖುಷಿ ಪಡುವಂತಹ ವಿಚಾರ ಏನು ಅಂತ ಅಂದ್ರೆ, ನಮ್ಮ ಗುರುಗಳ ಪ್ರತಿಯೊಂದು ಅಫರ್ಮೇಶನ್ಸ್ ಆಗಿರ್ಬೋದು ಅಥವಾ ವಿಡಿಯೋಸ್ ಆಗಿರ್ಬೋದು ಫಾಲೋ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ಅವರಿಗೆ ನಮ್ಮ ವಿಚಾರಗಳ ಬಗ್ಗೆ ಏನೋ ಒಂದಷ್ಟು ಕ್ಲಾರಿಫಿಕೇಶನ್ಸ್ ಪಡ್ಕೊಳ್ಬೇಕು ಅಂತ ಹಿ ಹ್ಯಾಸ್ ಕಮ್ ಆಲ್ ದಿ ವೇ ಟು ದ ಸ್ಟುಡಿಯೋ. ಇಸ್ ನನ್ ಅದರ್ ದನ್ ನಮ್ಮ ಕನ್ನಡ ಕಿರುತೆರೆಯ ಹೆಸರಾಂತ ನಿರೂಪಕ, ನಟ, ಮಾತಿನ ಮಲ್ಲ ನಿರಂಜನ್ ದೇಶಪಾಂಡೆ. ಸೊ ಲೆಟ್ ಅಸ್ ವೆಲ್ಕಮ್ ನಿರಂಜನ್ ದೇಶಪಾಂಡೆ. ಜೊತೆಗೆ ನಮ್ಮ ಪ್ರೀತಿಯ ಗುರುಗಳು ಕೂಡ ಇದ್ದಾರೆ. ನಮ್ಮ ನಿರಂಜನ್ ಅವರೇ ಗುರುಗಳನ್ನ ವೆಲ್ಕಮ್ ಮಾಡ್ತಾರೆ ಇವತ್ತು. ಮೊದಲನೇದಾಗಿ ಲೆಟ್ ಮಿ ವೆಲ್ಕಮ್ ನಿರಂಜನ್. ಹಾಯ್ ನಿರಂಜನ್, ವೆಲ್ಕಮ್. ನಮಸ್ತೆ, ಹೇಗಿದ್ದೀರಾ? ನಾನು ಅದ್ಭುತವಾಗಿದ್ದೀನಿ. ನೀವ್ ಹೇಗಿದ್ದೀರಿ? ಸೂಪರ್, ವೆರಿ ಗುಡ್. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತೀನಿ ನಾನು, ಅನಂತ ವಿಶ್ವ ಆಚಾರ್ಯ ಯೂಟ್ಯೂಬ್ ಚಾನಲ್. ಸುಮ್ಮನೆ ರ್ಯಾಂಡಮ್ ಆಗಿ ಒಂದ್ಸರಿ ನೋಡ್ತಾ ಇದ್ದೆ. ನಿಮ್ಮ ತಮ್ನೇಲ್ಗಳೇ ಒಂಥರ ಕಣ್ಣಿಗೆ ಕುಕ್ಕಂಗಿರುತ್ತೆ. ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಶ್ರೀಮಂತರಾಗಬೇಕಾ, ಸಾಲ ನಿಮ್ ತೀರ್ಬೇಕಾ, ಈ ತರ ಎಲ್ಲ ಇದ್ದಾಗ ಯಾರು ನೋಡಲ್ಲ. ಅದು ಏನ್ ಸಾಲ ಇದ್ದವರೇ ನೋಡ್ಬೇಕು ಅಂತಲ್ಲ, ದುಡ್ಡು ಅಂತ ಅಂದಾಗ ಎಲ್ಲರ ದುಡ್ಡೇ ದೊಡ್ಡಪ್ಪ, ಅದಿರೋ ಗೊತ್ತಿರೋ ಸತ್ಯ ಅದು. ಸೊ ಈ ತರ ಒಂದು ಬರೀ ಏನು ಇಲ್ಲದೆ ಒಂದು ಅಫರ್ಮೇಶನ್ಸ್ ಪ್ರಕಾರ ಮಾಡ್ಬೋದಾ ಅಂತ ತಿಳ್ಕೊಳ್ಳೋ ಒಂದು ಪ್ರೋಸೆಸ್ ಅಲ್ಲಿ ಸುಮ್ಮನೆ ನೋಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ತುಂಬಾ ಇನ್ಫಾರ್ಮೇಟಿವ್ ಆಗ್ತಾ ಹೋಯ್ತು, ಮತ್ತೆ ಎಜುಕೇಟಿವ್ ಆಗ್ತಾ ಹೋಯ್ತು. ಅಂದ್ರೆ ಇಷ್ಟೆಲ್ಲ ಇದೆಯಾ, ಇದ್ರಲ್ಲಿ ಒಳಾರ್ಥಗಳು ಇಷ್ಟಿದ್ಯಾ, ಇದರಲ್ಲಿ ಏನೋ ಬೈಫರ್ಕೇಶನ್ಸ್ ಇಷ್ಟಿದ್ಯಾ, ಈ ತರ ಮಾಡ್ಬೋದು, ಇವೆಲ್ಲ ತಿಳ್ಕೊತಾ ತುಂಬಾ ಇಂಟ್ರೆಸ್ಟ್ ಬಂತು. ಸೊ ನನಗೆ ಗೊತ್ತಿಲ್ಲದೆ ನಾನು ಅನಂತ ವಿಶ್ವ ಆಚಾರ್ಯ ಗುರುಗಳ ಒಂದು ಫಾಲೋವರ್ ಆಗಿದ್ದೀನಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಮತ್ತೊಮ್ಮೆ ಈ ಒಂದು ಅದ್ಭುತ, ನಾನು ಏನೇನೋ ಕಾರ್ಯಕ್ರಮಗಳು ಮಾಡಿದ್ದೀನಿ, ಈ ತರ ಕಾರ್ಯಕ್ರಮಗಳು ಯಾವತ್ತೂ ಮಾಡಿರಲಿಲ್ಲ. ಬಟ್ ಇಲ್ಲಿ ನನ್ನದು ಒಂದಷ್ಟು ಪ್ರಶ್ನೆಗಳಿದೆ. ಬೇಸಿಕ್ ಒಬ್ಬ ಕಾಮನ್ ಮ್ಯಾನ್ ಆಗಿ ಇದೆಲ್ಲ ಸತ್ಯನಾ, ಇದರಿಂದ ಏನಾಗತ್ತೆ ಅಂತ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಮೂಡುತ್ತೆ. ಆ ಪ್ರಶ್ನೆಗಳನ್ನ, ನಿಮ್ಮ ಪ್ರಶ್ನೆಗಳನ್ನ ನಾನಿವತ್ತು ಡೈರೆಕ್ಟ್ ಆಗಿ ಗುರುಗಳನ್ನ ಕೇಳ್ತೀನಿ. ಸೊ ಹಾಗಾಗಿ ಗುರುಗಳಿಗೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ನಿರಂಜನ್. ಥ್ಯಾಂಕ್ ಯು ಸೋ ಮಚ್. ಎಸ್ ನಿರಂಜನ್, ಏನೇ ಮಾಡ್ಲಿ, ಎಷ್ಟೇ ಇವಾಗ ನೀವ್ ಮಾಡೋ ಕೆಲ್ಸನೇ ಬೇರೆ ಅಂತ ಅಂದ್ರಿ, ಬಟ್ ಅಲ್ಟಿಮೇಟ್ಲಿ ಮಾಡ್ತಾರ ದುಡ್ಡಿಗೋಸ್ಕರನೇನಾ? ಸತ್ಯವಾದ ಮಾತು ಅಲ್ವಾ? ನಾನು ಅದೇ ಗುರುಗಳನ್ನ ಫಸ್ಟ್ ನನ್ನ ಪ್ರಶ್ನೆನೇ ಅದು. ಈಗ ದುಡ್ಡೇ ಎಲ್ಲನ ಅಥವಾ ದುಡ್ಡೇ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಹ್ಯಾಪಿನೆಸ್ ಅಂತ? ಬ್ಯೂಟಿಫುಲ್. ಆಕ್ಚುಲಿ ಇದು ಎಷ್ಟು ಸುಳ್ಳು ನೋಡಿ, ಎಷ್ಟು ತಪ್ಪು ನೋಡಿ. ಎಲ್ಲದಕ್ಕೂ ಹ್ಯಾಪಿನೆಸ್ಗೆ ಕಾರಣ ದುಡ್ಡಲ್ಲ. ಇದು ಕಹಿ ಸತ್ಯ ನಾವು ಅರ್ಥ ಮಾಡ್ಕೋಬೇಕು. ಈಗ ನಾವು ಲಕ್ಷ್ಮಿ ಇದ್ದಾರೆ, ಮತ್ತೆ ನಿರಂಜನ್ ಇದ್ದಾರೆ, ಮತ್ತೆ ನೀವೆಲ್ಲರೂ ಇದ್ದೀರಾ. ನಾವೆಲ್ಲರೂ ಹ್ಯಾಪಿ ಆಗಿದ್ದಿದ್ದು ಯಾವಾಗ ಅಂತ ಒಂದು ಕ್ವಶನ್ ಕೇಳ್ಕೊಳ್ಳಿ. ನೀವೇ ಕೇಳ್ಕೊಳ್ಳಿ, ನೀವು ಹ್ಯಾಪಿ ಆಗಿದ್ದಿದ್ದು ಯಾವಾಗ? ನೀವು ಎಲ್ಲಿ ತನಕ ಸ್ಕೂಲ್ಗೆ ಹೋಗ್ಲಿಲ್ವೋ ಅಲ್ಲಿ ತನಕ ವಾಸ್ ಅ ಮೋಸ್ಟ್ ಹ್ಯಾಪಿಯೆಸ್ಟ್ ಟೈಮ್ ಫಾರ್ ಎವ್ರಿಬಡಿ. ಯು ಡಿಂಟ್ ಇವನ್ ನೋ ವಾಟ್ ಮನಿ ವಾಸ್ ಆಲ್ ಅಬೌಟ್ ಅಲ್ವಾ? ಸೊ ಹಾಗಾಗಿ ನೀವು ಹ್ಯಾಪಿನೆಸ್ ಅಂತಂದ್ರೆ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಹ್ಯಾಪಿನೆಸ್ ಟೈಮ್ ಫಾರ್ ಎವ್ರಿ ಒನ್ ಆಫ್ ಅಸ್. ಇನ್ಫ್ಯಾಕ್ಟ್ ನಾವು ಹ್ಯಾಪಿನೆಸ್ ಬೇಕು ಅನ್ನೋದಕ್ಕೆ ದುಡ್ಡು ಪಡ್ಕೊಳಕ್ ಹೋಗ್ತಿದೀವಿ. ಸಿ, ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್. ಯು ಬಿಲ್ಡ್ ಅ ಹೌಸ್ ಸೊ ದಟ್ ಯು ಫೈಂಡ್ ಹ್ಯಾಪಿನೆಸ್. House will not give you happiness, but the end result is happiness for you. Okay, you want to buy a car. Why? Because you want happiness. You want to marry the dream girl, alla illa dream boy. Yak madhuve agbeku? Because of happiness. For everything that you want to accumulate in this world, it could be money, it could be any materialistic thing. End result is happiness. So hagagi money acts as a biggest medium to find or get the happiness. So money itself as such is not happiness. That's a false thing. Okay, since you're in studio, ನಾನು ಒಂದು ಕ್ವೆಶ್ಚನ್ ಕೇಳಬೇಕು. ಸಪೋಸ್ ಈಗ ಸಡನ್ ಆಗಿ ಒಂದು ಚಿಟ್ಟೆ ಬಂತಪ್ಪ, ಇಲ್ಲಿ ಬಟರ್ಫ್ಲೈ ಬಂತು, ನೀವೇನ್ ಯೋಚನೆ ಮಾಡ್ತೀರಾ ನಿರಂಜನ್? ಬಣ್ಣವಾಗಿದ್ದು ಹಾರಾಡ್ತಾ ಇದೆ ಅಂತ ನೋಡಿ ಖುಷಿ ಪಡ್ತೀನಿ. ಹೇಗ್ ಬಂತು ಇಲ್ಲಿಗೆ ಅಂತ ಒಂದು ಪ್ರಶ್ನೆ ಆಗುತ್ತೆ. ಹೇಗ್ ಬಂತು ಅಂತ. ಕರೆಕ್ಟ್. ಓಕೆ, ಇನ್ನು ಏನ್ ಯೋಚನೆ ಮಾಡ್ತೀರಾ? ಅದ್ರ ಲೈಫ್ ಅಷ್ಟೇ ಅಲ್ಲ, ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತೀನಿ. ಯಾಕೆ ಆಗೋಯ್ತು? ಚಿಟ್ಟದಷ್ಟೇ ಅಲ್ವಾ, ಹಾರಾಡುತ್ತೆ, ಪಾಪ ಸುತ್ತೋಗುತ್ತೆ ಅಷ್ಟೇ. ಓಕೆ ಓಕೆ.
ಇನ್ನೊಂದು ಅದು ಚಿಟ್ಟೆಗೆ ಬಣ್ಣ ಕೊಟ್ಟವ್ರು ಯಾರು ಅಂತ ಯೋಚನೆ ಮಾಡ್ತೀನಿ. ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ. ಹೌದು, ಓಕೆ. ನೀವೇನು ಯೋಚನೆ ಮಾಡ್ತೀರಾ ಲಕ್ಷ್ಮಿ? ಚಿಟ್ಟೆ ಬಂದು ನಮ್ ಕೈ ಮೇಲೆ ಕುತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ನಾರ್ಮಲ್ ಎಕ್ಸ್ಪೆಕ್ಟೇಷನ್. ಅದು ಗುರೂಜಿಗಳ ಕನ್ವರ್ಸೇಷನ್ ಅಲ್ಲಿ 2-3 ವರ್ಷಗಳ ಎಕ್ಸ್ಪೀರಿಯನ್ಸ್. ಸಾರಿ, ನೀವು ನೋಡಿ ಹೇಗೆಲ್ಲ ಯೋಚನೆ ಮಾಡಿದ್ರೆ, ಬಿಕಾಸ್ ಯು ಹ್ಯಾವ್ ನಾಲೆಡ್ಜ್ ನಿರಂಜನ್. ನೀವ್ ಯೋಚನೆ ಮಾಡಿದ್ರೆ ಹೇಗಪ್ಪ ಬಂತಿದ್ರು ಒಳಗಡೆ, ಇಲ್ಲಿ ಕಿಟಕಿ ಏನು ಇಲ್ಲ, ಸಡನ್ ಆಗಿ ಹೇಗ್ ಬಂತು, ಅರೆ ಇಲ್ಲೇ ಸತ್ತೋಗ್ಬಿಡ್ಬೋದೇನೋ, ಹೇಗ್ ಹೊರಗಡೆ ಹೋಗುತ್ತೆ, ಹೇಗ್ ಇದನ್ನ ಹೊರಗಡೆ ಕಳಿಸ್ಬೋದು ಅಂತೆಲ್ಲ ಯೋಚನೆ ಬರುತ್ತೆ. ಇಮ್ಯಾಜಿನ್ 2 ವರ್ಷದ ಮಗು ಇಲ್ಲ 2.5 ವರ್ಷದ ಮಗು ಅದೇ ಇಲ್ಲಿ ಕೂತಿತ್ತು ಅನ್ಕೊಳ್ಳಿ ಸ್ಟುಡಿಯೋದಲ್ಲಿ, ನೀವೇ ಕೂತಿದ್ದೀರೋ, ನಾನೇ ಕೂತಿದ್ದೀನೋ, ಲಕ್ಷ್ಮಿ ಕೂತಿದ್ದೀರೋ, ಹಾಗೆ ಅದು ಚಿಟ್ಟೆನ್ ನೋಡಿದ್ರೆ ಏನ್ ಯೋಚನೆ ಮಾಡುತ್ತೆ? ಹೋಗಿ ಆಟ ಆಡುತ್ತೆ ಅಷ್ಟೇ. ಆಟ ಆಡುತ್ತಷ್ಟೇ, ಪ್ರಶ್ನೆಗಳು ಮಾಡಲ್ಲ, ಪ್ರಶ್ನೆನೇ ಇಲ್ಲ ಅದಕ್ಕೆ. ಚಿಟ್ಟೆ ಬಂದಿದ್ದೆ ಆಟ ಆಡ್ಬೇಕಷ್ಟೇ. ಇಟ್ ಫೈಂಡ್ಸ್ ಹ್ಯಾಪಿನೆಸ್ ಇನ್ ಎವ್ರಿಥಿಂಗ್. ಸೊ ಹಾಗಾಗಿ ದಟ್ ಥಿಂಗ್ ಹಸ್ ಗಾನ್. ಅದಕ್ಕೆ ನಾವು ನಾರ್ಮಲ್ ಆಗಿ ಹೇಳ್ತಾ ಇರ್ತೀನಿ, ಸ್ಕೂಲ್ಗೆಲ್ಲ ಜಾಸ್ತಿ ಹೋಗ್ಬೇಡ್ರಯ್ಯ, ಸೀರಿಯಸ್ ಆಗಿ ಓದ್ಬೇಡಿ, ಅರ್ಥ ಆಯ್ತಾ? ಶ್ರೀಮಂತರಾಗ್ಬೇಕಾ? ಜಸ್ಟ್ ಚಿಲ್ ಮ್ಯಾನ್, ಬಿಕಾಸ್ ನಿಮ್ಮಲ್ಲಿ ಆಲ್ರೆಡಿ ವಿಸ್ಡಮ್ ಇದೆ. ಅದಕ್ಕೆ ವೆರಿ ಫ್ಯಾಕ್ಟ್, ಸಿ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ನಾಲೆಜ್ ಅಂತ ಹೇಳ್ತೀವಲ್ವಾ, ಇಟ್ಸ್ ಡಿರೈವ್ಡ್ ಫ್ರಮ್ ರೂಟ್ ವರ್ಡ್ ವಿಚ್ ಸಿಂಪ್ಲಿ ಮೀನ್ಸ್ ನೀವು ಏನು ಒಳಗಡೆ ಇರೋದನ್ನ ಹೊರಗಡೆ ತೆಗಿಬಹುದು ಅನ್ನೋದಕ್ಕೆ ಟೀಚಿಂಗು ನಾಲೆಜ್ ಎಲ್ಲ ಬಂದಿದ್ದು. ಬಟ್ ನಾವೇನ್ ಮಾಡಿದೀವಿ, ವಿ ಆರ್ ಪೋರಿಂಗ್ ಫ್ರಮ್ ಔಟ್ಸೈಡ್, ನಾಟ್ ಬ್ರಿಂಗಿಂಗ್ ಎನಿಥಿಂಗ್ ಫ್ರಮ್ ಇನ್ಸೈಡ್. ನಾವು ಎಕ್ಸ್ಪೆಕ್ಟೇಷನ್ ಬಂದು ಹೊರಗಡೆ ತೆಗಿಬೇಕು ಅಂತ ನಾವು ಮಾಡ್ತಿರೋದು, ವಿ ಆರ್ ಡಂಪಿಂಗ್ ಸೋ ಮಚ್ ಆಫ್ ನಾನ್ ಸೆನ್ಸ್ ಇನ್ ಟು ಈಚ್ ಆಫ್ ಅಸ್. ಸೊ ಹಾಗಾಗಿ ಗುರುಕುಲ್ ಸಿಸ್ಟಮೇ ಬೇರೆ. ನಮ್ಮ ಭಾರತ ಸಂಸ್ಕಾರ ಸಂಸ್ಕೃತಿ ಗುರುಕುಲ್ ಎಜುಕೇಶನ್, ಮರದ ಕೆಳಗಡೆ ಬಟ್ಟೆ ಸರಿಯಾಗಿ ಇಲ್ದೆ ನೆಲದ ಮೇಲೆ ಕುಳಿತುಕೊಂಡು, ಅದು ನಿಜವಾದ ವಿಶ್ವಜ್ಞಾನ. ನಾವೀಗ ಕಲಿತಾ ಇರೋದು ಇಟ್ಸ್ ಆಲ್ ಬುಲ್. ಅಲ್ಪ ಜ್ಞಾನನೂ ಅಲ್ಲ, ಜ್ಞಾನನೇ ಅಲ್ಲಪ್ಪ. ನೀವು ನೋಡಿ ಯಾರು ಶ್ರೀಮಂತರು ನೀವು ನೋಡಿ ನಿರಂಜನ್, ದೇ ನಾರ್ಮಲಿ ದೇ ನಾಟ್ ಎಜುಕೇಟೆಡ್, ತುಂಬಾ ಓದೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಮಾರ್ವಾಡೀಸ್ ನಂಗೆ ನಿಜವಾಗ್ಲೂ ನಾನು ನಿಮ್ ವಿಡಿಯೋಗಳನ್ನ ನೋಡಿದೀನಿ. ಯಾಕೆ ಈ ಮಾರ್ವಾಡಿಗಳೇ ಒಂಥರ ಅಷ್ಟೊಂದು ಶ್ರೀಮಂತರಾಗ್ತಾರೆ ಅಂದ್ರೆ, ಒಂದು ತುಂಬಾ ಸೇವ್ ಮಾಡ್ತಾರೆ, ಇನ್ನೊಂದು ಹೆಂಗ್ ಎಲ್ಲಾ ಬಿಟ್ಟು ಅವ್ರ ಕಡೆನೆ ಲಕ್ಷ್ಮಿ ಬಂದ್ ಬಾಗಿಲ್ ತಟ್ಟು ಮಲ್ಕೋತಾಳಲ್ಲ ಅಂತ. ಅದು ಓದಲ್ಲ, ಅದಕ್ಕೋಸ್ಕರ ಅವ್ರು ಸ್ಕೂಲ್ಗೆ ಹೋಗಲ್ವಲ್ಲ. ಅವ್ರು ಯಾವತ್ತು ಮಕ್ಕಳನ್ನ ಇಂಥ ಸ್ಕೂಲ್ಗೆ ಹಾಕ್ಬೇಕು ಅಂತಂತೇನಿಲ್ಲ. ಆಮೇಲೆ ಇನ್ಫ್ಯಾಕ್ಟ್ ಸ್ಕೂಲ್ ಕಳ್ಸೋದು ಮಾರ್ಕ್ಸ್ ತೆಗಿಯಕಲ್ಲ, ಸುಮ್ನೆ ಯಾವನೋ ನೋಡ್ತಾನಲ್ವಾ, ಪ್ರಪಂಚಕ್ಕೆ ಬೇಕಲ್ವಾ ಮಾರ್ಕ್ಸ್ ಕಾರ್ಡು, ಅದೊಂದು ವಿಚಾರಕ್ಕೆ ಕಳಿಸ್ತಾರೆ. ನೆವರ್ ಸೀರಿಯಸ್. ಅವ್ರು ಯಾವತ್ತು ಫಸ್ಟ್ ರ್ಯಾಂಕ್ ಬರಲ್ಲ ಇದು ನಿರಂಜನ್. ಅವ್ರ ಲೈಫ್ ಅಲ್ಲಿ ಫಸ್ಟ್ ರ್ಯಾಂಕ್, ದುಡ್ಡಲ್ಲಿ ಫಸ್ಟ್ ರ್ಯಾಂಕ್, ಪೇಪರ್ ಅಲ್ಲ, ಕಾಗದದ ಮೇಲೆ ಫಸ್ಟ್ ರ್ಯಾಂಕ್ ಅವಶ್ಯಕತೆನೇ ಇಲ್ಲ. ಹೋಮ್ ವರ್ಕ್ಸ್ ಅದೆಲ್ಲ ಅವರೆಲ್ಲ ದೇ ಡೋಂಟ್ ಏನೋ ಬಾದರ್. ತಂದೆ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ ಅಷ್ಟೇ ತಾನೆ. ಎಂಡ್ ಆಫ್ ದ ಡೇ ವಾಟ್ ಯು ನೀಡ್ ಇಸ್ ಮನಿ ತಾನೆ. ಲಕ್ಷ್ಮಿ ಎಜುಕೇಶನ್ ಕೊಡ್ತಾರ ಅವ್ರು. ನನಗೆ ಇರೋ ಪ್ರಶ್ನೆ, ನಾವು ಮಾಡದಿರೋದು ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ನಾವ್ ಮಾಡದೇ ಇರೋದು ಏನ್ ಮಾಡ್ತಿದಾರೆ ಅಂದ್ರೆ, ನಾವು ಫಸ್ಟ್ ಆಫ್ ಆಲ್ ಕಲಿಬಾರ್ದಲ್ವಾ. ಸಿ ಅನ್ವಾಂಟೆಡ್ ಥಿಂಗ್ ಕಲಿತಿಲ್ಲ. ಸಿ ಆ ಬೇಬಿ, ಆ ಸ್ಮಾಲ್ ಬೇಬಿ ಇಲ್ಲಿ ಕುತ್ಕೊಂಡಾಗ ಅದಕ್ಕೆ ಏನೋ ಗೊತ್ತೇ ಇಲ್ಲ, ಅದಕ್ಕೆ ಬಟರ್ಫ್ಲೈನ್ ಎಂಜಾಯ್ ಮಾಡೋದಕ್ಕಾಯ್ತು. ಒಂದ್ ವೇಳೆ ಅದಕ್ಕೆ ಕಲ್ಸ್ಕೊಟ್ಬಿಟ್ಟಿದ್ರೆ, ಈಗ ನಿಮ್ಗೆ ಏನೇನೋ ಜ್ಞಾನ ಗೊತ್ತಿದೆ, ಇವ್ರಿಗೇನೇನೋ ಗೊತ್ತಿದೆ, ನನ್ಗೇನೇನೋ ಗೊತ್ತಿದೆ, ನಾವ್ ಯೋಚನೆ ಮಾಡೋದೇನೋ ಹೇಗ್ ಬಂತು, ಇದೆಲ್ಲ ಬೇಕಾ? ಬೇಡ 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 ಬೇಡ, ಜಸ್ಟ್ ಎಂಜಾಯ್. ನೋ, ಸೊ ಇಟ್ ಈಸ್ ಇನ್ ಆ ಪ್ರೆಸೆನ್ಸ್ ಆಫ್ ಮೈಂಡ್, ಆ ಒಂದು ಏನದು ಹೇಳ್ತಾರೆ ಮುಗ್ಧತೆ ಅವರಲ್ಲಿರುತ್ತೆ. ಏನ್ ಬೇಕೋ ಅದನ್ನ ಕಲ್ತಿರ್ತಾರೆ, ಏನ್ ಬೇಡವೋ ಅದನ್ನ ಒಂದ್ ಚೂರು ಕೂಡ ಒಳಗಡೆ ತಗೊಳಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಬಡ ಮನಸ್ಥಿತಿ ಉಳ್ಳ ನಮ್ಮ ಮನೆಗಳಲ್ಲಿ ಏನ್ ಹೇಳ್ತೀವಿ, ಚೆನ್ನಾಗ್ ಓದ್ಬಿಟ್ಟು ಚೆನ್ನಾಗಿರೋ ಕೆಲ್ಸಕ್ಕೆ ಸೇರ್ಕೊಳ. ಅವ್ರ ಹೆಂಗ್ ಹೇಳ್ತಾರೆ ಗೊತ್ತಾ, ಚೆನ್ನಾಗ್ ಓದ್ಬೇಡ ಮಾರಾಯ, ನೀನ್ ಶ್ರೀಮಂತನಾಗೋ. ಅವ್ರಿಗೆ ಬೇಕಿರೋದು ಶ್ರೀಮಂತಿಕೆ. ಎಲ್ಲಪ್ಪ ದುಡ್ಡು ಬರುತ್ತೆ, ಬಿಸ್ನೆಸ್ ಅಲ್ಲಿ ದುಡ್ಡು ಬರುತ್ತೆ. ಯಾಮಾರಿ ಕೆಲ್ಸಕ್ಕೆ ಸೇರ್ಬೇಡಪ್ಪ. ಯಾರೋ 10 ಲಕ್ಷ ಕೊಡ್ತೀನಿ ಪ್ಯಾಕೇಜ್ ಅಂದ್ರು, ನೆವರ್ ಯು ಶುಡ್ ಗೋ, ಬಿಕಾಸ್ ಯು ಆರ್ ಅ ಕಿಂಗ್ ಮ್ಯಾನ್. ಬಿಕಾಸ್ ವಾಟ್ ಈಸ್ ವಿದಿನ್ ಯೂಸ್ ಅಹಂ ಬ್ರಹ್ಮಸ್ಮಿ. ನೀನ್ ದೇವ್ರ ಕಣಯ್ಯ, ದೇವ್ರ ಆರಾಮಾಗಿರ್ಬೇಕಲ್ವಾ, ದೇವ್ರ ಕೆಲ್ಸಕ್ಕೆ ಹೋಗ್ಬೇಕು. ದೇರ್ ಇಸ್ ನಥಿಂಗ್ ಕಾಲ್ಡ್ ಅ ಕೂಲಿ ದೇರ್. ಸೊ ಹಾಗಾಗಿ ದಟ್ ಈಸ್ ವಾಟ್ ದೇ ಗಿವ್ ಟು ದೇರ್ ಚಿಲ್ಡ್ರನ್ ಫ್ರಮ್ ಚೈಲ್ಡ್ಹುಡ್, ಫ್ರಮ್ ಬರ್ತ್. ಅದೇ ಆಗಿರುತ್ತೆ ಅವ್ರಿಗೆ. ನಮ್ಗೆ ವಿ ಹವ್ ಟೇಕನ್ ಲಾಟ್ ಆಫ್ ರಾಂಗ್ ಇನ್ಪುಟ್. ಸೊ ರಾಂಗ್ ಇನ್ಪುಟ್ ತೆಗೆದುಕೊಂಡಾಗ ಯು ಕಾಂಟ್ ಎಕ್ಸ್ಪೆಕ್ಟ್ ರೈಟ್ ಔಟ್ಪುಟ್ ಅಲ್ವಾ. ರಾಂಗ್ ಔಟ್ಪುಟ್ ಬರೋದಕ್ಕೆ ಸಾಧ್ಯ. ಸೊ ದಟ್ ಇಸ್ ವಾಟ್ ಇಟ್ ಈಸ್. ಗುರುಗಳೇ, ಎಲ್ಲರಿಗೂ ಅದು ಸಾಧ್ಯ ಇಲ್ಲ ಅಲ್ವಾ. ಇವಾಗ ಯಾರೋ ಒಬ್ಬರಿಗೆ ಒಂದಷ್ಟು ಜನಕ್ಕೆ ಇವಾಗ ಬಿಸ್ನೆಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಬೇಕು.
ಒಂದ್ ಸೆಟಪ್ ಮಾಡ್ಬೇಕು ಇನ್ನೊಬ್ರು ಯಾರೋ ಹಾಕೊಡ್ಬೇಕು. ಈಗ ಯಾರು ಇಲ್ಲದೆ ಏನು ಇಲ್ಲದೆ ಒಂದ್ ಕೆಲ್ಸಕ್ಕೆ ಹೋಗಿ ತಿಂಗಳಿಗೆ ಸಾಕಪ್ಪ ಅನ್ನೋರು ಇರ್ತಾರೆ. ಸೊ ನೀವ್ ಎಲ್ಲರಿಗೂ ಜನರಲೈಸ್ಡ್ ಆಗಿ ಇದನ್ನ ಹೇಳ್ತಾ ಇದ್ದೀರಾ ಅಥವಾ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀರಾ ಅಂತ? ನಾರ್ಮಲ್ ಆಗಿ ಇದು ಎಲ್ರಿಗೂ ಅನ್ವಯಿಸಲ್ಲ. ಯಾರಿಗೆ ಕರ್ಮ ಕಳೆದಿರುತ್ತೋ ಅವ್ರಿಗೆ ಮಾತ್ರ ಅನ್ವಯಿಸಿರುತ್ತೆ. ಎಕ್ಸಾಕ್ಟ್ಲಿ. ಓಕೆ. ಸೊ ಆಮೇಲೆ ವೇದ ಉಪನಿಷತ್ತುಗಳಲ್ಲಿ ಹೇಳಿರೋದು ನಿರಂಜನ್, ಬಂಡವಾಳ ಇದ್ರೆ ನೀವು ಬಿಸ್ನೆಸ್ ಮಾಡಬಹುದು ಅಂತಂತೆಲ್ಲ ಹೇಳಿರೋದು. ಹೌದು. ಮನಸ್ಸಿದ್ರೆ ಮಾರ್ಗ ಅಂತ ಹೇಳಿ. ಸೊ ನಿಮ್ಗೆ ಮಾರ್ಗ ಅನ್ನುವಂಥದ್ದು ದುಡ್ಡು ಅನ್ಕೊಳ್ಳೋಣ, ಮಾರ್ಗ ಅನ್ನುವಂಥದ್ದು ಬಿಸ್ನೆಸ್ ಅನ್ಕೊಳ್ಳೋಣ. ಈಗ ನಿಮ್ಗೆ ಏನ್ ಬೇಕು? ಮನಸ್ಸು ಬೇಕಷ್ಟೇ. ಮನಸ್ಸಿದ್ರೆ ಬಂಡವಾಳ ರೆಡಿ ಆಗುತ್ತೆ. ಮನಸ್ಸಿದ್ರೆ ಎಲ್ಲವೂ ತನ್ನ ಪಾಡಿಗೆ ಅದು ಆಗುತ್ತೆ. ಈಗ ನೋಡಿ, ನಮ್ಗೆ ಜನರಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ. ನಾವು ಎಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ಅನ್ಕೊಳ್ತೀವಿ, ಮನ್ಸ್ ಮಾಡ್ತೀವಿ ಅಷ್ಟೇ. ಇನ್ ದುಡ್ಡು ಅರೇಂಜ್ ಆಗೋದು, ಫ್ರೆಂಡ್ಸ್ ಜಾಯ್ನ್ ಆಗೋದು, ಯಾವ ಕಾರಲ್ಲಿ ಹೋಗ್ಬೇಕು, ಎಲ್ಲಿ ನಿಲ್ಬೇಕು, ಎಲ್ಲಿ ಸ್ಟೇ ಆಗ್ಬೇಕು, ಯಾವಾಗ ದರ್ಶನ ಮಾಡ್ಬೇಕು, ಇದೆಲ್ಲ ಆಗೋದು ಯಾವಾಗ? ಮನ್ಸ್ ಮಾಡಿದ ಮೇಲೆ. ನಮ್ಮ ಮನೇಲಿ ನಮ್ಮ ಮಗಳಿರ್ತಾಳೆ, ಮದುವೆ ಮಾಡ್ಬೇಕು ಅಂತ ಅನ್ಕೊಳ್ತೇವೆ, ತಾನಾಗೆ ಅದು ತಯಾರಾಗುತ್ತೆ. ಫಸ್ಟ್ ಥಿಂಗ್ ಅಲ್ಲ, ಯು ಹ್ಯಾವ್ ಟು ಜಸ್ಟ್ ಥಿಂಕ್ ಇನ್ ಯುವರ್ ಬ್ರೈನ್ ದಟ್ ಐ ವಾಂಟ್ ಟು ಬಿ ದಿಸ್, ನಾನು ಇದ್ ಮಾಡ್ಬೇಕು ಅಂತ ಫಸ್ಟ್ ಅನ್ಕೊಂಡ್ರೆ ಇಡೀ ಯೂನಿವರ್ಸ್, ಕಾಸ್ಮಸ್ ನಿಮ್ಗೆ ಬಂದು ಅದು ಒಂದು ಅಸಿಸ್ಟೆಂಟ್ ತರ, ನಿಮ್ಗೆ ಸೇವಕನ್ ತರ ನಿಂತ್ಕೊಳ್ಳುತ್ತೆ. ಗಾಡ್ ಇಸ್ ಆಕ್ಚುಲಿ ಎ ಸರ್ವೆಂಟ್. He would do anything and everything for you, provided you think for that thing. ಆಕ್ಚುಲಿ ನಮ್ಮಲ್ಲಿ ಚಿಕ್ಕ ವಯಸ್ಸಿಂದ ನಮ್ಮ ತಂದೆ ತಾಯಿಗಳು ಹೇಳ್ತಾನೆ ಇದ್ರು, ನಿಮ್ ಸುತ್ತ ಅಷ್ಟು ದೇವತೆಗಳಿರ್ತಾರೆ, ನೀವ್ ಏನ್ ಹೇಳಿದ್ರು ಅಷ್ಟು ಅಂತ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ನಾವ್ ಒಳ್ಳೇದ್ ಹೇಳಿದ್ರೆ ಅಷ್ಟು ಅಂತಾರೆ, ಇಲ್ಲ ಅಂದ್ರೆ ಇಲ್ಲ ಅಂತಾರೆ. ಅಬ್ಸಲ್ಯೂಟ್ಲಿ. ಈಗ ನೀವು ಆಗ್ಲೇ ಏನಂತಂದ್ರೆ, ಬಂಡವಾಳ ಇದ್ರೆ ಅಲ್ವಾ ಮಾಡಕ್ಕಾಗೋದು, ಯಾರಾದ್ರೂ ಹಾಕೊಟ್ರೆ ಅಲ್ವಾ ಮಾಡಕ್ಕಾಗೋದು ಅಂದ್ರೆ, ಅದಕ್ಕೆ ಅಸ್ತು ದೇವತೆಗಳು ಅಸ್ತು ಅಂತಾರೆ. ಇಟ್ ಬಿಕಮ್ಸ್ ಅ ಬ್ಯಾರಿಯರ್. ಬಿಕಾಸ್ ನಿಮ್ಗೆ ಬಿಸ್ನೆಸ್ ಅಂತ ಯೋಚನೆ ಮಾಡಿದಾಗ ಎಲ್ಲ ಬರುವಂತದ್ದು ಬಂಡವಾಳ. ಆಗ ನೀವ್ ಯಾವತ್ತೂ ಮಾಡೋದಕ್ಕಾಗೋದಿಲ್ಲ. ಈಗ ಬಂಡವಾಳ ಸೈಡ್ಗೆ ತೆಗ್ಬಿಡಿ, ಮಾಡ್ಬೇಕು ಗುರು, ನಾನಿದು ಅಚೀವ್ ಮಾಡ್ತೀನಿ ಕಣ. ಬಂಡವಾಳ ಇತ್ತೇನ್ರಿ ಯಶ್ಗೆ? ಅವ್ರಿಗೆ ಏನ್ ಬಂಡವಾಳ ಇತ್ತು, ಏನ್ ಬ್ಯಾಕ್ ಗ್ರೌಂಡ್ ಇತ್ತು? ಎಂತದ್ದು ಇದ್ದಿಲ್ವಲ್ಲ. ಹೌ ಡಿಡ್ ಹಿ ಅಚೀವ್? ಹೌ ಡಿಡ್ ಅಂಬಾನಿ ಬಿಕಮ್ ಅಂಬಾನಿ? ನೋ ಬ್ಯಾಕ್ ಗ್ರೌಂಡ್. ಹಿ ವಾಸ್ ವರ್ಕಿಂಗ್ ಇನ್ ಅ ಫ್ಯೂಯಲ್ ಸ್ಟೇಷನ್, ಗ್ಯಾಸ್ ಸ್ಟೇಷನ್, ಫಾರ್ ಅವೇ. How all the creators didn't have a ಬಂಡವಾಳ. ನನ್ನ ಮಗನ್ ಬಂಡವಾಳ ಇಲ್ಲಿತ್ತು. ಅದಕ್ಕೆ ನಾನು ಲಕ್ಷ್ಮಿ ಅವ್ರ ಹತ್ರ ತುಂಬಾ ಸಲ ಹೇಳ್ತಿರ್ತೀನಿ, ಬ್ಯಾಟ್ ಇರೋನೆಲ್ಲ ಟೆಂಡೂಲ್ಕರ್ ಅಲ್ಲ. ನಾವು ತಿಳ್ಕೊಳ್ಳೋದೇನ್ ಗೊತ್ತಾ, ಬ್ಯಾಟ್ ಕೊಡ್ಸ್ಬಿಟ್ಟು ನಾನು ಟೆಂಡೂಲ್ಕರ್ ಆಗ್ತೀನಿ ಅಂತ ಹೇಳಿ. ಸಾರಿ ಟು ಸೇ ದಟ್ ಯು ಶುಡ್ ಹ್ಯಾವ್ ಅ ಟೆಂಡೂಲ್ಕರ್ಸ್ ಮೈಂಡ್ ಟು ಬಿಕಮ್ ಟೆಂಡೂಲ್ಕರ್, ನಾಟ್ ಅ ಬ್ಯಾಟ್. ಓಕೆ. ಇಲ್ಲ, ನಾನು ಇದನ್ನ 100% ನಂಬ್ತೀನಿ. ಯಾಕಂದ್ರೆ ನಾನು ಕೂಡ ಒಂದು, ನಿಮ್ಗೆ ಗೊತ್ತು ನಮ್ಮ ಫೀಲ್ಡ್ ಎಷ್ಟು ಅನ್ಸರ್ಟನ್ ಅಂತ. ಬಟ್ ಬಂದಿದ್ದನ್ನೆಲ್ಲ ಎಲ್ಲೋ ಒಂದ್ ಕಡೆ ಸೇವ್ ಏನೋ ಆಗ್ತಾ ಇತ್ತು. ಜಸ್ಟ್ ಹೀಗೆ ಒಂದ್ಸಲಿ ರೆಸಾರ್ಟ್ ಮಾಡ್ಬೇಕು ಅಂತ ಮನ್ಸು ಬಂತಷ್ಟೇ. ನಾನು ನನ್ನ ವೈಫ್ ಸುಮ್ಮನೆ ತುಂಬಾ ಸುತ್ತಾಡ್ತೀವಿ. ಒಂದೆಲ್ಲೋ ಹೋದೆ, ಒಂದೆಲ್ಲೋ ಬೆಟ್ಟ ಚೆನ್ನಾಗಿತ್ತು, ಫುಲ್ ಮಂಜಿಗಿಂಜೆಲ್ಲ ಇತ್ತು, ಇಲ್ಲೊಂದು ರೆಸಾರ್ಟ್ ಮಾಡ್ಬೇಕು ಅಂತ ಅನಿಸ್ತು. ಎಷ್ಟು ದುಡ್ಡಿದೆ, ಯಾರು ಹಾಕ್ತಾರೆ ಏನೂ ಗೊತ್ತಿಲ್ಲ. ಸ್ಟ್ರಾಂಗ್ ಆಗಿ ಅನ್ಕೊಂಡ್ ಮಾಡಿ ತಮಾಷೆ ಮಾಡಿ ಇವತ್ತು ದೊಡ್ಡ ರೆಸಾರ್ಟ್ ಆಗ್ಬಿಡ್ತು. ಫ್ಯಾಂಟಾಸ್ಟಿಕ್, ಕಂಗ್ರಾಚುಲೇಷನ್ಸ್. ಸೊ ನಾನು ಅದಕ್ಕೋಸ್ಕರ ನಿಮ್ ಚಾನಲ್ ಜಾಸ್ತಿ ನೋಡಕ್ ಸ್ಟಾರ್ಟ್ ಮಾಡಿದೆ. ಹೌದಪ್ಪ, ಮೇ ಬಿ ಇವಾಗ ನಾನು ಹೇಳಿದ ಜನ ನಂಬಲ್ಲ, ಇವನೇನೋ ಗಾಂಚಲಿ ಹೇಳ್ತಾನೆ, ಇವಂಗೆ ಎಲ್ಲಿಂದನೋ ಬಂದ್ಬಿಟ್ಟಿರುತ್ತೆ ಅಂತಾರೆ. ಬಟ್ ನಿಮ್ಮಂತವ್ರು ಅದನ್ನ ಹೇಳೋ ರೀತಿಲಿ ಹೇಳಿದ್ರೆ ಕೇಳ್ಬೋದು ಅಂತ. ಯಾಕಂದ್ರೆ ಆಕ್ಚುಲಿ ಸಿಂಪಲ್ ವರ್ಡ್ ಅಲ್ಲಿ ಅಫರ್ಮೇಶನ್ ಅಂದ್ರೆ ಏನು ಅಂತ ಹೇಳ್ತೀರಾ ನೀವು? ಬಹಳ ಜನ ಗೊತ್ತಿರಲ್ಲ, ಏನು ಅಂತಾನೆ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ. ಸೊ ಅಫರ್ಮೇಶನ್ ಅಂತಂದ್ರೆ ಇಟ್ಸ್ ಅ ಫೀಲಿಂಗ್ ಅಷ್ಟೇನೆ. ಅಫರ್ಮೇಶನ್ ಅಂದ್ರೆ ನೀವೇನೋ ಹೇಳ್ಬೇಕು ಅಂತಂತೇನಿಲ್ಲ, ಅದು ಮಗುವಿನ ಭಾಷೆ. ಈಗ ಮಗು ಹತ್ರ ಯಾರಾದ್ರೂ ಈ ತರನೇ ಮಾತಾಡ್ಬೇಕು, ಇದೇ ಭಾಷೆ ಅಂತ ಏನಾದ್ರು ಇದೆಯಾ? ಅದಕ್ಕೆ ಭಾಷೆನೇ ಇಲ್ಲ. ಯೂನಿವರ್ಸ್ಗೆ, ವಿಶ್ವಕ್ಕೆ ಅಥವಾ ದೇವ್ರಿಗೆ ನೀವು ಮಾತಾಡ್ಬೇಕಂತಂದ್ರೆ ಫೀಲಿಂಗ್ ಸಾಕು. ನೀವು ಸುಮ್ನೆ ಹೋಗು ನಿಂತು ದೇವ್ರ ಹತ್ರ ಕೇಳ್ಕೊಳ್ಬೇಕಂತಂದ್ರೆ ಕಣ್ಣೀರ್ ಬಂದ್ರೆ ಸಾಕು, ಎಲ್ಲ ದೇವ್ರಿಗೆ ಅರ್ಥ ಆಗ್ಬಿಡುತ್ತೆ. ಬಿಕಾಸ್ ದೇವ್ರು ಅಲ್ಲಲ್ಲ ಇರೋದು, ದೇವ್ರು ಒಳಗಡೆ ಇರೋಂಥದ್ದು. ಸೊ ಹಾಗಾಗಿ ಸುಮ್ನೆ ನಾವು ಹೋಗಿ ಕೇಳ್ಕೊಳ್ತೀವಿ, ನಾನು ತೆಂಗಿನಕಾಯಿ ಹೊಡಿತೀನಿ, ನಾನು ಅದ್ ಮಾಡ್ತೀನಿ, ಈ ಅರ್ಚನೆ ಮಾಡ್ತೀನಿ, ನನ್ಗೆ ಇದೆಲ್ಲ ಆಗ್ಬೇಕು. ಆಗದೆ ಇರಬಹುದು, ಬಟ್ ಯಾವೊಬ್ಬ ವ್ಯಕ್ತಿ ಹೋಗಿ ದೇವ್ರ ಹತ್ರ ಭಕ್ತಿಯಿಂದ, ಪ್ರೀತಿಯಿಂದ, ವಿನಮ್ರತೆಯಿಂದ ಕೇಳ್ಕೊಳ್ತಾನೋ ಆ ಪ್ರತಿಯೊಂದೂನು ಅಫರ್ಮೇಶನ್. ಅಫರ್ಮೇಶನ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಓಕೆ ಸಿಲಬಸ್, ಅದಕ್ಕೆ ಒಂದು ಡಿಕ್ಷನ್, ಅದಕ್ಕೊಂದು ಪ್ರೊನೌನ್ಸಿಯೇಷನ್, ದೇರ್ ಇಸ್ ನಥಿಂಗ್ ಆಫ್ ದಟ್ ಸಾರ್ಟ್. ಇಟ್ಸ್ ಜಸ್ಟ್ ಅ ಫೀಲ್, ಬಿಕಾಸ್ ಎವ್ರಿ ಫೀಲಿಂಗ್ ಇಸ್ ಒರಿಜಿನೇಟೆಡ್. ಇಟ್ಸ್ ಅ ಥಾಟ್ ಅಲ್ಲ, ಎವ್ರಿ ಥಾಟ್ ಇಸ್ ಲೈಕ್ ಅ ಸೀಡ್. ಇಟ್ ಹ್ಯಾಸ್ ಅ potential to become a plant and a tree. ಎವ್ರಿ ಥಾಟ್. ಬಟ್ ಆ ಥಾಟ್ ಏನಿದೆಯಲ್ವಾ, ಆಲೋಚನೆಗಳು ಪದೇ ಪದೇ ಹೇಳಿ ಅದು ಸಂಕಲ್ಪವಾಗ್ಬೇಕು. ನೀವು ಒಂದ್ಸಲ ರೆಸಾರ್ಟ್ ಆಗ್ಬೇಕು ಅಂತ ಅನ್ಕೊಂಡಿಲ್ಲ,
ಪದೇ ಪದೇ ನೀವು ಎಲ್ಲಾದ್ರೂ ಹೋಗ್ಲಿ, ಅರೆ ನಾವ್ ಹಿಂಗೊಂದ್ ಏನಾದ್ರು ಮಾಡ್ಬೇಕಲ್ಲ, ಈ ರೀತಿ ಇರ್ಬೇಕಲ್ವಾ, ಯು ಥಾಟ್ ಅಬೌಟ್ ಇಟ್ ಸೋ ಮೆನಿ ಟೈಮ್ಸ್. ಅದೇನಾಗುತ್ತೆ, ಜರ್ಮಿನೇಟ್ ಆಗುತ್ತೆ, ಅದಕ್ಕೊಂದು ರೂಟ್ಸ್ ಬರುತ್ತೆ, ಅದು ಬೆಳೆಯುತ್ತೆ, ನಾಳೆ ಎಲ್ರಿಗೂ ಕಾಣಿಸುತ್ತೆ. ಬಿಕಾಸ್ ಯು ಥಾಟ್ ಅಬೌಟ್ ಇಟ್ ಸೋ ಮಚ್ ಆಫ್ ಟೈಮ್. ಸೊ ಸಮ್ ಪೀಪಲ್ ಮಾಡ್ಬೇಕು ಅನ್ಕೊಳ್ತಾರೆ, ಅಲ್ಲೇ ಮರ್ತು ಹೋಗ್ತಾರೆ, ಅವ್ರಿಗೆ ಅದಾಗೋದಿಲ್ಲ, ಬಿಕಾಸ್ ದೇ ಜಸ್ಟ್ ಥಾಟ್ ಅಂಡ್ ಫಾರ್ಗಾಟನ್ ಇಟ್. ಬಟ್ ರಿಚ್ ಪೀಪಲ್ ಮೈಂಡ್ ಸೆಟ್ ಇದೆಯಲ್ವಾ, ರಿಚ್ ಮೈಂಡ್ ಸೆಟ್, ಅವ್ರು ಅದೇ ಪದೇ ಪದೇ ಬಿಡಬಾರ್ದು. ತಪಸ್ಸು ರೀ, ಇಟ್ ಇಸ್ ಅ ತಪಸ್ಸಲ್ಲ, ತಪಸ್ಸಲ್ಲಲ್ವಾ ದೇವ್ರನ್ನ ಹೊಲ್ಸ್ಕೊಳಕ್ ಆಗುವಂತದ್ದು. ಸುಮ್ನೆ ಒಂದಿನ ಹೋಗಿ ಕುತ್ಕೊಂಡು ಒಂದ್ ಅರ್ಧ ಅವರ್ ಕುತ್ಕೊಬಿಟ್ಟು ನಾನು ತಪಸ್ ಮಾಡಿದೆ ಅಂತಂದ್ರೆ ಇಟ್ ನೆವರ್ ಗೋಯಿಂಗ್ ಟು ಹ್ಯಾಪನ್. ಸೊ ಹಾಗಾಗಿ ಇವಾಗ ತಪಸ್ ಮಾಡಿದ್ದಕ್ಕೆ ರೆಸಾರ್ಟ್ ಆಯ್ತು, ಈಗ ಇನ್ನೊಂದೇನೋ ತಪಸ್ ಮಾಡ್ತೀರಾ, ಅದು ಆಗುತ್ತೆ. ಆಮೇಲೆ ನಿಮ್ ಫೀಲ್ಡ್ ಸಿ ಇಟ್ಸ್ ನಾಟ್ ಅಬೌಟ್ ಫೀಲ್ಡ್, ದುಡ್ಡಿರೋದು ಎಲ್ಲಾ ಫೀಲ್ಡ್ ಅಲ್ಲೂ ದುಡ್ಡಿದೆ. ಸೊ ಆಮೇಲೆ nothing is certain and nothing is uncertain. It's what we presume and assume. So next level ಅಂತಿದೆ ನಮ್ಮಲ್ಲಿ, ಹೈಯರ್ ವರ್ಕ್ಶಾಪ್ಸ್ ಮಾಡ್ತೇವೆ. ಕೂತಿದ್ರೆ ದುಡ್ಡು ಬರ್ಬೇಕು, ಸುಮ್ಮ ಕೂತಿದ್ರೆ ದುಡ್ಡು ಬರ್ತಾ ಇರ್ಬೇಕು. ಸಾಧ್ಯನಾ ಅದು? ಅದೇ ಈಸಿ. ಆಲ್ ರಿಚ್ ಪೀಪಲ್ ಅಲ್ಲ, ಅವ್ರ ಏನ್ ಮಾಡ್ತಿದ್ದಾರೆ, ದೇ ಪ್ಲೇಯಿಂಗ್ ಗಾಲ್ಫ್. ಎಲ್ಲಿರೋದು ಗಾಲ್ಫ್ ಕೋರ್ಸ್ ಬ್ಯಾಂಗ್ಳೂರಲ್ಲಿ. ವಾಟ್ ಪೋರ್ ಪೀಪಲ್ ಆರ್ ಡೂಯಿಂಗ್, ಯು ಸಿ, ಔಟ್ಸೈಡ್ ಆಫ್ ಗಾಲ್ಫ್ ಫೀಲ್ಡ್ ದೇ ವರ್ಕಿಂಗ್, ಲಕ್ಷ್ಮಿ. ಬಟ್ ಆಲ್ ರಿಚ್ ಪೀಪಲ್ ಪ್ಲೇಯಿಂಗ್ ಗಾಲ್ಫ್, ಬಟ್ ಇಟ್ ಟೇಕ್ಸ್ ಲೈಕ್ 8 hours 10 hours to play that game. And ಎಲ್ಲಿ ರಿಚ್ ಪೀಪಲ್ ಇದ್ದಾರೆ, ದೇ ಆರ್ ಫಾರಿನ್, ಫಾರ್ ಅ ವೆಕೇಶನ್. ಹೌದು, ದೇ ನಾಟ್ ವರ್ಕಿಂಗ್ ಅಲ್ಲ. ಒಂದಷ್ಟು ವರ್ಕ್ ಮಾಡಿ ಒಂದ್ ಸೆಟ್ ಮಾಡಿ ಆಮೇಲೆ ಅವ್ರು ಆರಾಮಾಗಿದ್ದಾರೆ ಅಂತ ನಾನು ಅನ್ಕೋತೀನಿ. ಎಕ್ಸಾಕ್ಟ್ಲಿ, ಇಟ್ ಟೇಕ್ಸ್ ಅ ಸರ್ಟನ್ ಪೀರಿಯಡ್ ಅಷ್ಟೇ. ಬಟ್ ಆದ್ಮೇಲೆ ಅನ್ಸರ್ಟನಿಟಿ ಹೋಗ್ಬಿಡ್ಬೇಕು, ಬಿಕಾಸ್ ಯು ಆರ್ ಲೆಟಿಂಗ್ ಮನಿ ವರ್ಕ್ ಫಾರ್ ಯು. ಅವರು ಎಂಪ್ಲಾಯಿನೆಲ್ಲ ತಗೊಳ್ಳೋದು, ದುಡ್ಡನ್ನೇ ಎಂಪ್ಲಾಯಿ ಮಾಡ್ಕೊಂಡು ದುಡ್ಕೋ ಹೋಗೋ, ಬಿಕಾಸ್ ಸೇವ್ ಕಾರ್ಯ ಅದು. ಮನಿ ಅನ್ನುವಂಥದ್ದು ನಿಮ್ಮ ಸರ್ವೆಂಟ್, ಇಟ್ಸ್ ನಾಟ್ ಯುವರ್ ಲ್ಯಾಂಡ್ ಲಾರ್ಡ್ ಅಲ್ಲ, ಅದು ನಮ್ಗೆ ಇಟ್ ಇಸ್ ಅ ಸರ್ವೆಂಟ್ ಅಲ್ಲ. ಮೇಕ್ ಇಟ್ ವರ್ಕ್, ನೋ. So all great people, I mean wealthy people alla, they don't work until a certain period you have to work. But afterwards you should have the brilliance to make the money work for you. You have to create opportunities, you have to create businesses that get operated on its own. You make it automatic, no? That's why I always say to Lakshmi, ನಾನು ಮಾತಾಡ್ಬೇಕಂದ್ರೆ ಹೇಳ್ತಾನೆ ಇರ್ತೀನಿ ಕ್ಲಾಸ್ ಅಲ್ಲಿ, ರತನ್ ಟಾಟಾ who don't know where all his offices. ಎಕ್ಸಾಕ್ಟ್ಲಿ, ಆಫೀಸ್ ಎಲ್ಲ ಅಂತಾನೆ ಗೊತ್ತಿಲ್ಲಪ್ಪ. ಅಂಬಾನಿಗೆ ಅವನು ಎಲ್ಲಿದೆ ಅವನ ಆಫೀಸಸ್ ಅದೇ ಗೊತ್ತಿಲ್ಲ, ಯಾರ್ ಸ್ಟಾಫ್ ಅಂತಾನೆ ಗೊತ್ತಿಲ್ಲ. They don't know anything at all. ಗೊತ್ತಿರಕ್ಕೆ ಸಾಧ್ಯನೂ ಇಲ್ಲ, ಅಸಾಧ್ಯ ಅದು. ಇಮ್ಯಾಜಿನ್, ಮಾರತಹಳ್ಳಿಯಲ್ಲಿ ಬಿಸ್ನೆಸ್ ಇದೆ, ಆಫೀಸ್ ಇದೆ, ಅದ್ರದ್ದು ಮೂಲತಃ ಬಂದು ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ಜರ್ಸಿಯಲ್ಲಿ. ಆಮೇಲೆ ಓನರ್ ಆಪರೇಟ್ಸ್, ಇಟ್ಸ್ ಇಂಪಾಸಿಬಲ್ ಅಲ್ಲ. ಯು ವುಡಂಟ್ ನೋ, ಸಿಸ್ಟಮ್ ಮಾಡಿಬಿಟ್ಬಿಡ್ತಾರೆ ಅಷ್ಟೇ. ಆಟೋಮ್ಯಾಟಿಕ್ ಅದೆಲ್ಲ ಬರಬೇಕು. ಸಿ ಯು ಮೇಕ್ ಇಟ್ ಆಟೋಮ್ಯಾಟಿಕ್. So long as you work and make money alwa, it's like you're investing your time, for that you're getting money. Wealthy people alwa, they don't invest anything at all. They make others time as a utilization. ಬೇರೆಯವರು ಸಮಯ ನೀವು ತೆಗೆದುಕೊಳ್ಬೇಕು, ಅವರ ಸಮಯದಿಂದ ನೀವು ದುಡ್ಡು ಮಾಡಬೇಕು. So that is how you create companies, that's how you become wealthy. ಬಟ್ ಇದು ನಿಜವಲ್ಲ ಕೇಳಕ್ ಬಹಳ ಚೆನ್ನಾಗಿದೆ. ಬಟ್ ಏನ್ ಗೊತ್ತಾ, ನಾನು ಈ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ನನ್ನಂತ ಸಾಕಷ್ಟು ಜನ ಸಾಮಾನ್ಯರು ಅಂತ ನಾ ಹೇಳ್ತೀನಿ, ಎನಿ ಲೇ ಮ್ಯಾನ್, ಗುರುಗಳು ಹೇಳ್ತಾರೆ ಸುಮ್ ಕೂತ್ಕೊಂಡು ದುಡಿಬೋದು, ಸುಮ್ ಕೂತಿರೋ ದುಡ್ಡು ಬರುತ್ತೆ ಅಂತ. ಅದನ್ನ ಕೆಲವರು ಬೇರೆ ತಪ್ಪಾಗಿ ಅರ್ಥ ಮಾಡ್ಕೋಬಹುದು. ಕೂತ್ಬಿಟ್ಟಿದೀನಿ ಗುರು, ಬರೀತ್ ಗುರು ಅಂತ. ಅಂತವ್ರಿಗೆ ಏನ್ ಹೇಳ್ತೀರಿ? ಅಂತ ಫಸ್ಟ್ ಆಫ್ ಆಲ್ ಅಂತವ್ರು ನೋಡೋದೇ ಇಲ್ಲ ನಿರಂಜನ್. ಕಾರ್ಯಕ್ರಮ ಅವ್ರು ಏನ್ ನೋಡ್ತಿರ್ತಾರೆ ಗೊತ್ತಾ, ಕರಿಮಣಿ ಮಾಲೀಕ ಯಾರು, ಅವ್ರು ಇದನ್ನೆಲ್ಲ ನೋಡಲ್ಲಪ್ಪ. ಈವನ್ ಬೈ ಆಕ್ಸಿಡೆಂಟ್ ಏನೋ ನೋಡಿದ್ರೆ, ಆಕ್ಸಿಡೆಂಟ್ ಆಗಿ ನೋಡಿದ್ರೆ ಈ ರೀತಿ ಯೋಚನೆ ಮಾಡ್ತಾರೆ, ಬಿಟ್ಬಿಡ್ತಾರೆ ಅವರೆಲ್ಲ. ಸಿಟ್ ಲೈಕ್ ದಟ್. ಸಿ ಅದಕ್ಕೆ ನಾನು ಹೇಳಿದ್ದು, ಕರ್ಮ ಕಳೆದಿದ್ರೆ ಮಾತ್ರ ನಮ್ಮ ಚಾನಲ್ ನೋಡಿ ಮಾಡೋದಕ್ಕಾಗುತ್ತೆ. ಈಗ ಸಿ ಜಸ್ಟ್ ಬಿಕಾಸ್ ಯು ಹ್ಯಾವ್ ಕಮ್ ಹಿಯರ್ or you know us doesn't mean we make money. I know. Until and unless we put that into practice ಅಲ್ವಾ. ಇದು ಖರ್ಚಾಗಲ್ಲ ನಿರಂಜನ್. ನಮ್ ಜನಗಳು ಹೇಗ್ ಗೊತ್ತಾ, ಇದು ಮಾಡಿ ಈ ಒಂದ್ ಏನೋ ಒಂದ್ ಮಾಡ್ಬೇಕು, ಅಲ್ಲೋಗಿ ಅದು ಮಾಡಿ ಅರ್ಚನೆ ಕೊಡಿ, ಇದು ಪೂಜೆ ಮಾಡಿ ಅಂದ್ರೆ ಎಲ್ರು ಮಾಡ್ಬಿಡ್ತಾರೆ, ಅದನ್ನ ನಂಬ್ತಾರೆ. ಇದು ಖರ್ಚೇ ಆಗಲ್ಲ. ಅನ್ಕೊಳ್ರ ಅಲ್ಲ, ಏನು ಮಾಡ್ಬಿಟ್ಟಿದ್ರು ಕನ್ಫ್ಯೂಸ್ ಆಗ್ಬಿಡುತ್ತೆ, ಇದೇನಪ್ಪ ಇದು ಅಂತ ಹೇಳಿ. ಇದರಿಂದ ಏನು ಲಾಸ್ ಇಲ್ಲ, ಆಕ್ಚುಲಿ ಲಾಸೇ ಇಲ್ಲ, ಬಂಡವಾಳ ಇಲ್ಲ, ಆಕ್ಚುಲಿ ಬಂಡವಾಳನೇ ಇಲ್ಲಪ್ಪ. ಸೊ ಬಂಡವಾಳ ನಮ್ಮ ಆಲೋಚನೆಗಳೇ ನಮ್ಮ ಬಂಡವಾಳ. ಅದಕ್ಕೆ ಅನ್ಕೊಳ್ಳೋ ಪ್ರತಿ ಒಂದು ವ್ಯಕ್ತಿಯಲ್ಲಿ ಒಂದು ವೈಬ್ರೇಷನ್,
ಒಂದು ಫ್ರೀಕ್ವೆನ್ಸಿ, ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಯು ಥಿಂಕ್ ಅಬೌಟ್ ಇಟ್ ಅಂಡ್ ದ ಥಾಟ್, what you think ಅಲ್ವಾ, it has all these 3 elements that changes man. That's why ಅವ್ರು ಹೇಳ್ತಾರೆ, ಸಮುದ್ರದಲ್ಲಿ ನೀವು ಹೋಗ್ತಿದ್ರೆ ಹಡಗಲ್ಲಿ ಒಂದು ಸಣ್ಣ ಒಂದು ಡಿಗ್ರಿ ಚೇಂಜ್ ಮಾಡಿದ್ರೆ ಇಟ್ ಚೇಂಜಸ್ ಕಾಂಟಿನೆಂಟ್ಸ್ ಅಂತೆ. ಆ ಡಿಗ್ರಿ ಚೇಂಜ್ ಮೇಕ್ಸ್ ಅ ಕಾಂಟಿನೆಂಟಲ್ ಚೇಂಜ್. ಇಟ್ಸ್ ಅ ಸ್ಮಾಲ್ ಚೇಂಜ್ ಅಲ್ಲ. ಸೊ ಹಾಗಾಗಿ ಅನ್ಕೋಬೇಕು, ಫಸ್ಟ್ ಅನ್ಕೊಂಡಿದ್ದಾಗ ತಕ್ಷಣ ನಿಮ್ಗೆ ಆಕ್ಷನ್ ಅದೇ ಫೀಲ್ಡ್ ರೆಡಿ ಆಗುತ್ತೆ. ಫಸ್ಟ್ ಅನ್ಕೋಬೇಕು. ಆಕ್ಚುಲಿ ನನಗೆ ಇದು ತುಂಬಾ ದಿನದಿಂದ ಕಾಡ್ತಾ ಇರೋ ಪ್ರಶ್ನೆ. ಅಫ್ಕೋರ್ಸ್ ನಿಮ್ಮ ವಿಡಿಯೋಗಳ ರೆಫರೆನ್ಸ್ ಇಟ್ಕೊಂಡೆ ಹೇಳ್ತೀನಿ, ಯಾಕಂದ್ರೆ ಒಂದಷ್ಟು ನೋಡಿದೀನಿ, ಬಟ್ ಎಲ್ಲದೂ ಹಂಗೆ ಎಕ್ಸಾಕ್ಟ್ ಆಗಿ ತಲೆಯಲ್ಲಿ ನೆನಪಿಲ್ಲ. ಈಗ ನಾವು ಅಫರ್ಮೇಷನ್ ಮಾಡ್ಬೇಕು ಅಂತ ಅಂತೀವಿ, ಇದಕ್ಕೊಂದು ಇಂತಿಂತ ಒಂದು ಸಮಯ ಅಂತಿದ್ಯಾ, ಅಥವಾ ಯೂನಿವರ್ಸಸ್ ಲಿಸ್ಟಿಂಗ್ ಅಂತ ನಾವು ಯಾವಾಗ ಬೇಕಾದ್ರೆ ಹೇಳ್ಕೊತಾ ಇರ್ಬೋದಾ, ಅಥವಾ ಕೆಲವೊಂದು ಟೈಮಲ್ಲಿ ಹೇಳಿದ್ರೆ ಈಗ ಆಗೋದು ಪಟ್ ಅಂತ ಆಗತ್ತಾ, ಆತರ ಏನಾದ್ರು ಇದೆಯಾ? ತುಂಬಾ ಜನರಲ್ ಆಗಿ ಕೇಳ್ತಾ ಇದ್ದೀನಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಇದಕ್ಕೆ ನಮ್ ಚಾನಲ್ ಯಾರು ಸಂಪೂರ್ಣವಾಗಿ ನೋಡ್ತಿರ್ತಾರೋ, ವರ್ಕ್ಶಾಪ್ ಬಂದಿದಾರೋ, ಅವ್ರಿಗೆ ಈ ಕ್ವೆಶನ್ ಇರೋದಿಲ್ಲ, ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಇಟ್ಸ್ ಲೈಕ್ ಆಸ್ಕಿಂಗ್ ವಿಚ್ ಇಸ್ ಅ ಗುಡ್ ಟೈಮ್ ಫಾರ್ ಅ ಹಾರ್ಟ್ ಟು ಬೀಟ್. ಈಗ ಹೃದಯ ಬಡ್ಕೊಳ್ಳೋದಕ್ಕೆ ವಾಟ್ ಇಸ್ ಅ ಗುಡ್ ಟೈಮ್? ಕ್ಯಾನ್ ಐ ಮೇಕ್ ಟೈಮ್ ಅಂಡ್ ಮೇಕ್ ಇಟ್ ಬೀಟ್ 140 times so that next minute I can take rest? Nothing like that. ಆ ಥಾಟ್ ಅಲ್ಲ. ಈಗ ಅದಕ್ಕೆ ಯಾವತ್ತು ನಾನು ವರ್ಕ್ಶಾಪ್ ಅಲ್ಲಿ ಹೇಳ್ತಾ ಇರ್ತೀನಿ, ತಾಯಿ ಮತ್ತೆ ಒಂದು ಮಗುವಿನ ಸಂಬಂಧ. ತಾಯಿ ಯಾವತ್ತು ನಾನು ಇಷ್ಟೊತ್ತಾದ್ಮೇಲೆ ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀನಿ, ಆಮೇಲೆ ಇನ್ನೊಂದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಇರೋದಿಲ್ಲ. ಅಡುಗೆ ಮಾಡ್ತಿದ್ರು ಮಗುದ ಆಲೋಚನೆ, ಕೆಲಸದಲ್ಲಿದ್ರು ಮಗುದ ಆಲೋಚನೆ, ಅವ್ರು ಎಲ್ಲೇ ಇರ್ಲಿ, ಬಾತ್ರೂಮ್ ಅಲ್ಲಿ ಇರ್ಲಿ ಮತ್ತೆ ಮಗುವಿನ ಏನೋ ಆಲೋಚನೆ. ಸೊ ಹಾಗಾಗಿ ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಅ ಟ್ರೂ ಲವ್. ಈ ಟ್ರೂ ಲವ್ ಯಾವಾಗಿರುತ್ತೋ ಅಫರ್ಮೇಶನ್ ಟೈಮ್ಗೆ ಲಿಮಿಟ್ ಆಗಿರೋದಿಲ್ಲ. ಇಟ್ ವಿಲ್ ರಿಂಗ್ ಇನ್ ಯುವರ್ ಬ್ರೈನ್ ಆಲ್ ದ ಟೈಮ್. ಪದೇ ಪದೇ ಹೊಡ್ಕೊಳ್ತಾನೆ ಇರುತ್ತೆ ನಿರಂಜನ್. ನಮ್ಗೆ ಏನೋ ಒಂದು ಬೇಕು ಅನ್ಕೊಳ್ಳಿ, ಅದು ಹೊಡ್ಕೊಳ್ತಾನೆ ಇರುತ್ತೆ, ಅದನ್ನ ಸೈಡ್ಗೆ ಎತ್ತಿಡಕ್ ಆಗಲ್ಲ. ಯಾರಿಗದ ಸಂಕಲ್ಪ ಆಗಿರೋದಿಲ್ವಾ ಅವನ್ ಟೈಮ್ ನೋಡ್ತಾನೆ. ಇದು ಮಾತ್ರೆಗಳಲ್ಲಪ್ಪ, ಬೆಳಿಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ. ಇದು BP ಮಾತ್ರೆಗಳಲ್ಲ. ಇದು ನಮಗ್ ಬೇಕೇ ಬೇಕು ಅನ್ಕೊಳ್ಳಿ, ಅದು ಸಂಕಲ್ಪ ಆಗ್ಬಿಡುತ್ತೆ, ಅದನ್ನ ನಿಲ್ಸೋಕಾಗಲ್ಲ. ಆಮೇಲೆ ಇಟ್ ವಿಲ್ ಬಿಕಮ್ ವ್ಯಸನ ಆಗ್ಬಿಡುತ್ತೆ. ಇಟ್ ಬಿಕಮ್ ಸೋ ಮಚ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯು. ಯು ಥಿಂಕ್ ಅಬೌಟ್ ಇಟ್ ಆಲ್ ದ ಟೈಮ್. ಅದನ್ನೇ ನಾನು ತಪಸ್ಸು ಅಂತ ಹೇಳಿದ್ದು. ದೇವ್ರನ್ನ ಹೊಲ್ಸ್ಕೊಳ್ಳೋದಕ್ಕೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅನ್ನೋದು ದೇವ್ರನ್ನ ಹೊಲ್ಸ್ಕೊಳಕ್ಕಾಗಲ್ಲ. ದೇವ್ರನ್ನ ಹೊಲ್ಸ್ಕೋಬೇಕು ಅಂತಂದ್ರೆ ಎಲ್ಲಾ ಬಿಟ್ಟು ಹೊತ್ಕೊಳ್ತಾರೆ. ಆಗ ಎಂತ ದೇವ್ರಾಗ್ಲಿ ಮುಂದೆ ಬಂದು ನಿಂತ್ಕೊಂಡು ಏನ್ ಬೇಕು ಅಂತ ಕೇಳ್ತಾರೆ. ಸೊ ದುಡ್ಡು ಮಾಡಬೇಕು, ಶ್ರೀಮಂತರಾಗ್ಬೇಕು, ಒಳ್ಳೆ ರೀತಿಯಲ್ಲಿ ದೊಡ್ಡ ವ್ಯಕ್ತಿಗಳಾಗ್ಬೇಕು ಅಂತಂದ್ರೆ ತಪಸ್ಸಾಗಿರ್ಬೇಕೆ ಹೊರತು ಇಟ್ಸ್ ನಾಟ್ ಬಿ ಲಿಮಿಟೆಡ್ ಟು ಅ ಸರ್ಟನ್ ಟೈಮ್. ಆಮೇಲೆ ನೀವು ಟೈಮ್ ಅಂತ ಹೇಳಿದ್ರೆ, ನಮ್ ಸಬ್ಜೆಕ್ಟ್ ಅಲ್ಲಿ ಯೂನಿವರ್ಸ್ ಪ್ರಕಾರ ಟೈಮೇ ಇಲ್ಲ. ಎಲ್ಲಾ ಟೈಮು ಒಳ್ಳೇದೆ. ಯಾಕಂತಂದ್ರೆ ಅಲ್ಲ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ, ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತ, ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಕೆಲ್ಸಗಳಾಗುತ್ತೆ, ಯಾಕೆಂದ್ರೆ ದೇವ ಇದು ಅಂತಾರೆ. ಅದೆಲ್ಲ ಹೇಳ್ತಾರಲ್ಲ, ಅದಕ್ಕೋಸ್ಕರ ಕೇಳಿದೆ. ಆಕ್ಚುಲಿ ಇನ್ನೊಂದಷ್ಟು ನಾನು ಬೇರೆ ಬೇರೆ ಚಾನೆಲ್ಸ್ ನೋಡಿದೀನಿ, ನಾಟ್ ಜಸ್ಟ್ ಇಂಡಿಯಾ, ಅಬ್ರಾಡ್ ಕೂಡ ನೋಡಿದೀನಿ. ಅವ್ರೇನ್ ಹೇಳ್ತಾರೆ, ಬೆಳಗ್ಗೆ ಎದ್ದಿದ ತಕ್ಷಣ ಮಲ್ಕೊಳ್ಳೋಕ್ಕಿಂತ ಮುಂಚೆ ಹೇಳಿ, ಸೊ ದಟ್ ಯು ಆರ್ ಆಲ್ವೇಸ್ ಕನೆಕ್ಟೆಡ್ ಟು ಯೂನಿವರ್ಸ್ ಸಮಥಿಂಗ್. ಇದೇನಾಗುತ್ತೆ, ನಾವು ಸಮಸ್ಯೆನ ನಾವು ಬರೀ ಅನಂತ ವಿಶ್ವ ಆಚಾರ್ಯ ಅವ್ರ ಚಾನಲ್ ಮಾತ್ರ ನೋಡಿರಲ್ವಲ್ಲ. ಈಗ ನಮ್ಗೇನೋ ಬೇಕು ಅಂದಾಗ ಒಂದು 15 ಚಾನಲ್ ನೋಡಿರ್ತೀವಿ. 15 ತರ ಹೇಳಿದಾಗ ಯಾವ್ದು ಸರಿ ಅಂತ ನಮ್ಗೆ ಅಂದ್ರೆ ನನ್ನ ಪ್ರಶ್ನೆ ಅಂದ್ರೆ, ನನ್ ಸಾಕಷ್ಟು ಜನ ನೋಡ್ತಾ ಇರ್ತಾರಲ್ಲ, ಅವ್ರ ಎಲ್ಲರ ಪ್ರಶ್ನೆ ಇದು. ಎಸ್, ಫ್ಯಾಂಟಾಸ್ಟಿಕ್. ಇಟ್ಸ್ ಅ ವೆರಿ ನೈಸ್ಲಿ ಪುಟ್. ಸೊ ದಟ್ ಈಸ್ ದಿ ಇಫೆಕ್ಟ್ ಆಫ್ ನಾಲೆಡ್ಜ್. ಬಿಕಾಸ್ ನಾಲೆಡ್ಜ್ ಅಂದ್ರೆ ಹೇಗೆ ಗೊತ್ತಾ, ಇಟ್ಸ್ ಫ್ರಮ್ ಔಟ್ಸೈಡ್. ಸೊ ಯು ಸ್ಟಾರ್ಟ್ ಬಿಲೀವಿಂಗ್ ಎವ್ರಿಥಿಂಗ್ ಅಂಡ್ ಯು ಬಿಲೀವ್ ದಟ್ ಆಸ್ ಅ ಟ್ರೂತ್. ಇನ್ಫ್ಯಾಕ್ಟ್ ನಮ್ಮ ಹೇಮ್ ಏನಂತಂದ್ರೆ, ಯಾವ ಲೆವೆಲ್ ನಾವು ರೀಚ್ ಆಗ್ಬೇಕು ಅಂತಂದ್ರೆ, ನಾವ್ ಏನನ್ನು ನೋಡೋ ಅವಶ್ಯಕತೆ ಇರಬಾರ್ದು, ಯಾವ ಬುಕ್ ನಮ್ಗೆ ರೆಫರೆನ್ಸ್ ಆಗಿರಬಾರ್ದು. ಒಂದು ದೊಡ್ಡ ವ್ಯಕ್ತಿ ಹೇಳ್ತಾರೆ, ಐ ಥಿಂಕ್ ವಿ ನೀಡ್ ಟು ಬೆಟರ್ ಬರ್ನ್ ಆಲ್ ದ ಬುಕ್ಸ್ ಬಿಕಾಸ್ ದೇರ್ ಇಸ್ ಸೋ ಮಚ್ ಫ್ರಮ್ ಔಟ್ಸೈಡ್, ವಿ ಹ್ಯಾವ್ ಫರ್ಗಾಟನ್ ವಾಟ್ ಇಸ್ ಇನ್ಸೈಡ್. ಸೊ ಹಾಗಾಗಿ ನಾವೇನೇನ್ ಕಲ್ತಿರ್ತೀವಲ್ಲ, ಇಟ್ಸ್ ನಾಟ್ ದ ಹೋಲ್ಸಮ್ ಟ್ರೂತ್, ಇಟ್ಸ್ ದೇರ್ ಒಪಿನಿಯನ್. ಸೊ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ಮೆಡಿಟೇಷನ್ ಮಾಡಿ, ನೀವು ಕುತ್ಕೊಳ್ಳಿ ಸೈಲೆಂಟ್ ಆಗಿ, ನಿಮ್ಗೆ ಏನ್ ಹೇಳುತ್ತೋ ನಿಮ್ ಮನ್ಸು, ದಟ್ ಈಸ್ ದ ಬೆಸ್ಟ್ ಟೈಮ್ ಫಾರ್ ಯು. ದಟ್ಸ್ ದ ಬೆಸ್ಟ್ ಥಿಂಗ್ ಫಾರ್ ಯು. ಸೊ ಇಟ್ಸ್ ನಾಟ್ ಬ್ರಹ್ಮನಿಗೆ ಬ್ರಾಹ್ಮಿ ಮುಹೂರ್ತ ಯಾವಾಗ ನಿರಂಜನ್? ಬ್ರಹ್ಮನಿಗೆ ಬ್ರಾಹ್ಮಿ ಮುಹೂರ್ತ ಯಾವಾಗ? ಸೃಷ್ಟಿಕರ್ತ ಅವ್ನು ಯಾವ್ದಿಲ್ಲ. ಅದು ಯಾರು? ನಾವೇ ಅಲ್ವಾ? ಆ ಬ್ರಹ್ಮ ಇರೋದೇ ನಮ್ಮಲ್ಲಿ. ಅವನ ಅಹಂ ಬ್ರಹ್ಮಸ್ಮಿ. ನನಗ್ ಟೈಮ್ ಇಲ್ಲಪ್ಪ. ಬಡವ್ರಿಗೆ, ಗೊತ್ತಿಲ್ದಿರೋರ್ಗೆ, ಆ ದೇವ್ರು ಅನ್ನೋಂಥವ್ರು, ಬ್ರಹ್ಮ ಅನ್ನೋಂಥವ್ರು ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಆ ಊರಲ್ಲಿದ್ದಾರೆ, ಈ ದಿಕ್ಕಲ್ಲಿದ್ದಾರೆ,
ಅವ್ರಿಗೆ ಬ್ರಾಹ್ಮಿ ಮುಹೂರ್ತ ಗೊತ್ತಿದೆ, ಅದು 3:30 ಇಂದ 5:30 6:30. ಬ್ರಹ್ಮನ್ಗೆ 24 ಅವರು ಬ್ರಾಹ್ಮಿ ಮುಹೂರ್ತನೆ. ಅದಕ್ಕೆ ಮಾರ್ವಾಡಿಗೆ ಇದು ಗೊತ್ತಿದೆ, ಅವ್ನ್ ಬಿಸ್ನೆಸ್ ಮಾಡ್ತಿರ್ತಾನೆ. ನಿಮ್ಗೆ ಹಬ್ಬ ಮಾಡ್ತಿರ್ತೀರ ನೀವು, ಅವ್ನ್ ಬಿಸ್ನೆಸ್ ಮಾಡ್ತಿರ್ತಾನೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಏನೋ ಮಾಡ್ತಿರ್ತಾರ, ಅವ್ನ್ ಬ್ರಾಹ್ಮಿ ಮುಹೂರ್ತದಲ್ಲೂ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಅವ್ನು ಶ್ರೀಮಂತ, ಅದಕ್ಕೆ ಅವ್ನು ಸಕ್ಸಸ್ ಆಗಿರೋದು. there is no time for God, man. Every time is a good time. ಸೊ ನಿರಂಜನ್, ಇನ್ನೊಂದಷ್ಟು ಪ್ರಶ್ನೆಗಳಿದೆ. ಟೆಲ್ ಮಿ, ಹೌ ಆರ್ ಯು ಫೀಲಿಂಗ್? ಒಂಥರ ಏನಾಗಿದೆ ಅಂದ್ರೆ, ಈ ಟ್ರಿಪ್ಸ್ ಕೊಟ್ಟಾದ್ಮೇಲೆ ಒಂದೊಂದು ಸ್ವಲ್ಪ ಎನರ್ಜಿ ಬರುತ್ತಲ್ಲ, ಆ ತರ ಆಗ್ತದೆ. ಯಾಕೆಂದ್ರೆ ನನ್ಗಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ನಾನು ಓದಿದ್ದು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ, ಎಚ್ ನರಸಿಂಹಯ್ಯ ಅಂತ, ಅಲ್ಲಿ ಫ್ರೀಡಮ್ ಫೈಟರ್, ಹಿ ಇಸ್ ದ ಫೌಂಡರ್ ಆಫ್ ನ್ಯಾಷನಲ್ ಹೈಸ್ಕೂಲ್. ಅವ್ರು ಹೇಳಿರೋದು ಒಂದೇ, ನಮ್ ಸ್ಕೂಲಲ್ಲಿ ದೊಡ್ಡ ಸ್ಲೋಗನ್ ಬರ್ದಿದ್ದಾರೆ, ಪ್ರಶ್ನಿಸದೆ ಒಪ್ಪಬೇಡಿ ಅಂತ. ಸುಮ್ಮನೆ ಬ್ಲೈಂಡ್ ಆಗಿ ಏನೇನೋ ನಂಬೇಡಿ, ಯಾಕೆ ಒಪ್ಕೊಬೇಕು ಅಂತ. ಈಗ ನಾನು ಪ್ರಶ್ನೆ ಕೇಳಿದಾಗ ಆ ಕಡೆಯಿಂದ ಏನೇನೋ ಏಟೋಪಟ್ಟು ಉತ್ತರಗಳು ಸಾಕಷ್ಟು ಅಲ್ಲಿ ಬಂದಿದೆ. ಈ ತರ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾಗ ನನಗೊಂದ್ ಸ್ವಲ್ಪ ಸಮಾಧಾನ ಆಗ್ತದೆ. ನನಗೇನ್ ಸಮಾಧಾನ ಅಂದ್ರೆ, ನನ್ನ ತರ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅಷ್ಟೇ, ನಿಮ್ ವೀಕ್ಷ 1.5 ಲಕ್ಷ ಜನ ಫಾಲೋವರ್ಸ್ ಇದಾರೆ ನಿಮ್ಗೆ ಚಾನಲ್ಗೆ. ಅವ್ರೆಲ್ಲರದು ಸಾಕಷ್ಟು ಪ್ರಶ್ನೆ ಇರುತ್ತಲ್ಲ, ನನ್ನ ಮುಖಾಂತರ ಅವ್ರಿಗೊಂದಷ್ಟು ಉತ್ತರಗಳು ಸಿಗ್ತಾ ಇದೆ ಅನ್ನೋ ಸಮಾಧಾನ ನನಗೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಪ್ರಶ್ನಿಸದೆ ನಂಬಬೇಡಿ ಅಂತ ಹೇಳಿದ್ರಲ್ವಾ. ಇನ್ಫ್ಯಾಕ್ಟ್ ನಾವ್ ಪ್ರತಿಯೊಂದು ಅಫರ್ಮೇಶನ್ಸ್ ಗುರೂಜಿ ವಿಡಿಯೋಸ್ ಮೂಲಕ ಕ್ಲಾಸ್ ಅಲ್ಲಿ ಹೇಳೋದೇನೆ, ಪ್ಲಸ್ ಫಸ್ಟ್ ಟೆಸ್ಟ್ ಮಾಡಿ ಅದು ವರ್ಕ್ ಆದ್ರೆ ನಂತರ ಕ್ಲಾಸಿಗೆ ಬನ್ನಿ. ವಿಡಿಯೋ ನೋಡಿ ಕ್ಲಾಸ್ ರಿಜಿಸ್ಟರ್ ಮಾಡ್ಕೊಳ್ಳಿ, ಟಕ್ಕಂತ ರಿಜಿಸ್ಟರ್ ಮಾಡ್ಬೇಡಿ. ಅಫರ್ಮೇಶನ್ ಮಾಡ್ತೀರಾ, ಮಿರಕಲ್ ಆಯ್ತಾ, ನಂಬ್ತೀರಾ, ಬನ್ನಿ. ಸೊ ಹೀಗಾಗಿ ಪ್ರತಿ ತಿಂಗಳು ಕೂಡ ವಿ ಹ್ಯಾವ್ ಬೀನ್ ಸಕ್ಸಸ್ಫುಲಿ ಗೆಟಿಂಗ್ ಇನ್ ಟಚ್ ವಿತ್ ಹಂಡ್ರೆಡ್ಸ್ ಆಫ್ ಪೀಪಲ್ ಅಂಡ್ ಅವ್ರ ಇದರಿಂದ ಒಳ್ಳೇದಾಗಿದೆ. ವಿ ಆರ್ ಲಕ್ಕಿ ಫಾರ್ ದ್ಯಾಟ್. ಇನ್ಫ್ಯಾಕ್ಟ್ ನಾವೆಲ್ಲ ಲಕ್ಕಿ ಇದೀವಿ, ವಿ ಹ್ಯಾವ್ ಗಾಟ್ ಅ ರೈಟ್ ಪರ್ಸನ್ ಟು ಟೇಕ್ ಅಸ್ ಆನ್ ದಿ ಬ್ರಿಡ್ಜ್ ಆಫ್ ಸಕ್ಸಸ್. ಸೊ ಹಾಗಾಗಿ ಎನಿವೇಸ್ ಸಮಯದ ಅಭಾವ ಇರೋದ್ರಿಂದ ಇನ್ನೊಂದಷ್ಟು ಪ್ರಶ್ನೆಗಳು. ಇನ್ಫ್ಯಾಕ್ಟ್ ಗುರೂಜಿ ಅಲ್ಲಿ ಪರ್ಯಟನೆ ಅಂತ ಹೋಗ್ತಾ ಇರ್ತಾರೆ, ಪ್ರತಿ ಕ್ಲಾಸ್ಗೆ ಬರೋಕ್ಕಿಂತ ಮುಂಚೆ ಹಿ ಟ್ರಾವೆಲ್ ಸಮ್ವೇರ್ ಟು ಸಮ್ ಮಿರಾಕ್ಯುಲಸ್ ಪ್ಲೇಸ್, ಅಲ್ಲಿಂದ ಏನೋ ಒಂದು ತಗೊಂಡು ಬರ್ತಾರೆ, ದೇ ಗಿವ್ ಇಟ್ ಟು ಆಲ್ ದಿ ಪೀಪಲ್ ಅಂತ. ಸೊ ಹಿ ಇಸ್ ಬಿಸಿ ಅಂಡ್ ನಿರಂಜನ್ ಕೂಡ ತುಂಬಾ ಬಿಸಿ ಶೆಡ್ಯೂಲ್ ನಲ್ಲಿ ಹಿ ಹ್ಯಾಸ್ ಕಮ್ ಟು ಮೀಟ್ ಗುರೂಜಿ. ಅವರ ಕ್ಲಾರಿಫಿಕೇಶನ್ಸ್ ಇನ್ನೊಂದಷ್ಟು ಪ್ರಶ್ನೆ ಇದೆ. ಸೊ ಹಾಗಾಗಿ ವಿಲ್ ಕೀಪ್ ಇಟ್ ಫಾರ್ ಅ ನೆಕ್ಸ್ಟ್ ಎಪಿಸೋಡ್. ಸೊ ಮುಂದಿನ ಸಂಚಿಕೆ ಭಾಗ 2 ನಮ್ಮ ದುಡ್ಡಿನ ದ್ರೋಣಾಚಾರ್ಯರು ವಿತ್ ನಿರಂಜನ್ ದೇಶಪಾಂಡೆ ಕಂಟಿನ್ಯೂ ಆಗುತ್ತೆ. ಭಾಗ 2ರಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಿಮ್ಮ ಪ್ರಶ್ನೆ ನಿರಂಜನ್ ಅವರ ಮೂಲಕ ಪ್ರಶ್ನೆಯಾಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ಸ್, ಆ ಒಂದು ಪ್ರಶ್ನೆಯ ಉದ್ದೇಶ ಎಲ್ಲವೂ ಕೂಡ ಮುಂದಿನ ಎಪಿಸೋಡ್ ನಲ್ಲಿ ತಿಳ್ಕೊಳ್ಳೋಣ. ಸೊ ವೇಟ್ ಫಾರ್ ದಿ ಪಾರ್ಟ್ 2, ನಿರಂಜನ್ ದೇಶಪಾಂಡೆ ವಿತ್ ದುಡ್ಡಿನ ದ್ರೋಣಾಚಾರ್ಯರು.